ವೆಲ್ಕಮ್ ಟು ಜ್ಯೋತಿ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಾಕತ್ತೀನಿ. ಅದಕ್ಕೆ ಏನೇನು ಸಾಮಗ್ರಿಗಳನ್ನು ಬೇಕಂತ ನಾನು ಹೇಳ್ತೀನಿ ಬರ್ರಿ. ಅದಕ್ಕೆ ಒಣ ಮೆಣಸಿನ್ಕಾಯಿ ಬೇಕು, ಪುಟಾಣಿ ಬೇಕು, ಒಂದು ಸ್ವಲ್ಪ ಶೇಂಗಾ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ತೊಗೊಂಡಿನಿ ರೀ, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಂಚೆಹಣ್ಣು, ಬೆಳ್ಳುಳ್ಳಿ ರೀ, ಮತ್ತು ಮೇನಾಗಿ ಬೇಕಿರೋದು ನುಗ್ಗಿಕಾಯಿ ಸೊಪ್ಪು ರೀ. ಇದನ್ನು ಒಣಗಿಸ್ಕೊಂಡ್ರಿ 2 ದಿನ ಡ್ರೈ ಮಾಡಿ ಇಟ್ಕೊಂಡೇನಿ ರೀ. ಈಗ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಣ ಬರ್ರಿ. ಸ್ವಲ್ಪ ಎಣ್ಣೆ ತೊಗೊಂಡೇನಿ ರೀ. ಸ್ವಲ್ಪ ಕಡ್ಲೆಬೇಳೆ ಹಾಕೋತೇನೆ ರೀ. ಮೊದಲು ಒಂದೊಂದು ಸ್ಪೂನ್ ತೊಗೋರಿ ಕಡ್ಲೆಬೇಳೆ, ಭಾಳ ಬ್ಯಾಡ್ರಿ. ನಿಮ್ಮ ಕ್ವಾಂಟಿಟಿ ಮೇಲೆ, ನನ್ನ ಕ್ವಾಂಟಿಟಿ ಸ್ವಲ್ಪ ಐತ್ರಿ ಅದು ನುಗ್ಗೆ ಸೊಪ್ಪು, ಹಾಗಾಗಿ ನಾನು ಸ್ವಲ್ಪ ತೊಗೊಂಡೇನಿ. ನೆಕ್ಸ್ಟ್ ಕಡ್ಲೆಬೇಳೆ ನಂತರ ರೀ ಒಂದಿಷ್ಟು ಉದ್ದಿನಬೇಳೆ ಹಾಕೊತೇನೆ ರೀ. ಬರ್ರಿ ಈಗ ಇದನ್ನು ತೆಗಿತೇನೆ. ಈಗ ಸ್ವಲ್ಪ ಕರಿಬೇವು ಹಾಕ್ತೇನೆ ರೀ. ಕರಿಬೇವು ಒಂದು ಸ್ವಲ್ಪ ಹುರ್ಕೊತೇನೆ ರೀ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊತೇನೆ. ಸ್ವಲ್ಪ ಹುಂಚೆಹಣ್ಣು ಅದ್ರಾಗ ಹಾಕ್ತೇನೆ. ಭಾಳ ಅಲ್ರಿ, ಸ್ವಲ್ಪ ಒಂದು 2 ಸೆಕೆಂಡ್ ಹುರಿಯೋದು ಅಷ್ಟೇ, ಭಾಳ ಏನು ಬ್ಯಾಡ್ರಿ. ಆಯ್ತು ನೋಡ್ರಿ, ಇದು ಆಯ್ತು ರೀ. ಶೇಂಗಾ ಹುರ್ಕೊಳ್ಳೋಣ ರೀ. ಆಯ್ತು ನೋಡ್ರಿ, ಇದು ಶೇಂಗಾ ಹುರ್ಕೊಂಡಿದ್ಮೇಲೆ ರೀ ಅದನ್ನ ತಗೊತಾನೆ ರೀ ಒಂದು ಪ್ಲೇಟಿಗೆ. ನೆಕ್ಸ್ಟ್ ಲಾಸ್ಟಿಗೆ ನಾವು ಇದನ್ನು ಹಾಕೊಂಡ್ಬಿಡೋಣ ರೀ, ನುಗ್ಗೆ ಸೊಪ್ಪು. ಅದನ್ನೊಂದು ಚೂರು ಫ್ರೈ ಮಾಡೋಣ ರೀ. ಸಾಕ್ರಿ, ಹಾಕಿದ್ದು ಫ್ರೈ ಮಾಡಿದ್ರೆ ಗ್ಯಾಸ್ ಆಫ್ ಮಾಡ್ತೇನೆ ರೀ. ಆಯ್ತು ರೀ, ಇದೆಲ್ಲ ಒಂದು ಸ್ವಲ್ಪ ನಿಮ್ಮ ತಟ್ಟೆಗೆ ತೊಗೊಂಡ್ಬಿಡೋಣ ರೀ. ಇದ್ರಾಗ ಒಂದು ಸ್ವಲ್ಪ ಮತ್ತು ಇದು ಇಟ್ಟಿದ್ನೇಲಿ ರೀ, ಬೆಲ್ಲ ಇಟ್ಟಿದ್ನೇಲಿ ಅದನ್ನ ಹಾಕ್ಕೊಳ್ಳೋಣ ರೀ. ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ರೀ, ಸ್ವಲ್ಪ ಪುಟಾಣಿ ಇಟ್ಕೊಂಡಿದ್ದೆ, ಎಲ್ಲ ಹಾಕ್ಕೊಂಡ್ರಿ. ಸ್ವಲ್ಪ ಉಪ್ಪು ರೀ. ಆಯ್ತು ರೀ, ಇದೊಂದು ಚೂರು ಆರ್ಲಿ ರೀ, ಆಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ. ಬರ್ರಿ, ಇದೆಲ್ಲ ಡ್ರೈ ಆಯ್ತು, ಹುರಿದಿದ್ದು ಇದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಣ. ಬರ್ರಿ ಮಿಕ್ಸಿ ಮಾಡೋಣ. ಆಯ್ತು ನೋಡ್ರಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯ್ತು ರೀ. ಇದು ಹೆಲ್ತಿಗೂ ಭಾಳ ಚಲೋ ರೀ. ನುಗ್ಗೆ ಸೊಪ್ಪಿನ ಚಟ್ನಿಯಿಂದ ಏನೇನು ಉಪಯೋಗ ಐತೆ ಅಂದ್ರೆ ರೀ, ಕೂದಲಿಗೆ ಭಾಳ ಒಳ್ಳೆಯದು ರೀ, ಕಣ್ಣಿಗೂ ಒಳ್ಳೆಯದು ರೀ, ಹಾರ್ಟ್ ಪ್ರಾಬ್ಲಮ್ಗೂ ಒಳ್ಳೆಯದು ರೀ, ಕಫ ನೆಗಡಿನೂ ಕಡಿಮೆ ಮಾಡ್ತೈತೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.